ಇರೋದೊಂದ್ ಜೀವನ ಗುರು, ಜಾಸ್ತಿ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ನಾವು ಜೀವನ ಮಾಡಿದ್ರೆ ಅದು ಉಲ್ಟಾ ಪಲ್ಟಾನೇ ಆಗೋದು. ನಾವ್ ಅನ್ಕೊಂಡಾಗ ನಮ್ ಜೀವನ ಸಿಕ್ಬಿಟ್ಟಿದ್ರೆ ಭೂಮಿ ಮೇಲೆ ಮನುಷ್ಯನಿಗೆ ಕಷ್ಟ ಅನ್ನೋದೇ ಇರ್ತಿರ್ಲಿಲ್ಲ. ಮೇಲೊಬ್ಬ ದೇವರ ಅನ್ನೋದು ಇದನ್ನಲ್ವಾ, ಇಂಥವ್ರ ಜೀವನ ಹಿಂಗೆ ಅಂತ ಸೃಷ್ಟಿ ಮಾಡಿ ಇಟ್ಬಿಟ್ಟಿರ್ತಾರೆ. ಹಣೆ ಮೇಲೆ ಅಚ್ಚೆ ಹಾಕಿ ಕಳಿಸ್ಬಿಟ್ಟಿರ್ತಾನೆ, ಬೋಳಿ ಮಗನೇ ನಿಮ್ ಜೀವನ ಹಿಂಗೆ ಇರೋದು, ನೀನ್ ಹಿಂಗೆ ಬದುಕ್ಬೇಕು ಅಂತ. ನಾವ್ ಅದನ್ನ ಬಿಟ್ಟು ಏನೇನೋ ಲೆಕ್ಕಾಚಾರ ಹಾಕಿ ದುಡ್ಡು ಮಾಡೋದ್ರಿಂದ ಹೋಗ್ತೀವಿ, ಹುಡುಗಿಯರಿಂದ ಹೋಗ್ತೀವಿ, ಕೆಲಸ ಮಾಡೋದ್ರಿಂದ ಹೋಗ್ತೀವಿ, ಏನೇನೋ ಅಲ್ಪ ಕೆಲ್ಸ ಮಾಡಕ್ ಹೋಗ್ತೀವಿ. ಅದ್ ಯಾವ್ದು ಆಗೋದಿಲ್ಲ. ಅದ್ ಆಗ್ತಾ ಇದ್ದಾಗ ಅಯ್ಯೋ ನನ್ ಜೀವನ ಹಿಂಗಾಯ್ತು, ನನಗೆ ಏನಕ್ಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ದೇವ್ರು, ನಾನೇ ಏನ್ ಪಾಪ ಮಾಡಿದ್ದೆ ಅಂತ ಈ ತರ ಎಲ್ಲ ಥಿಂಕಿಂಗ್ ಬರುತ್ತೆ. ದೇವ್ರು ಕರೆಕ್ಟ್ ಆಗಿ ಹೇಳಿದಾನೆ, ಇಲ್ಲಿ ಸರಿ ಇಲ್ದವ್ರ ಅಂದ್ರೆ ನಾವುಗಳೇ. ಏನಕ್ಕೆ ದೇವ್ರು ಗೊತ್ತಿದ್ ನಿನ್ ಜೀವನ ಹಿಂಗೆ ಇರ್ಬೇಕಂತ ಆಗ್ಲೇ ಡಿಸೈಡ್ ಮಾಡಿ ಕಳಿಸಿರ್ತಾನೆ. ಆ ಜೀವನ ಅಲ್ದೆ ನಾವು ಬೇರೆ ಜೀವನ ಹುಡ್ಕೊಳಕ್ ಹೋಗ್ತೀವ, ಅವಾಗ್ಲೇ ಜೀವನದ ಜುಗುಪ್ಸೆ ಬರೋದು. ನಮ್ಗೆ ಅರ್ಥ ಮಾಡಕ್ಕಾಗಬೇಕು ನಮ್ ಜೀವನ ಹೆಂಗಿದೆ ಹಂಗೆ ಹೋಗ್ಬಿಡ್ಬೇಕು. ಇವತ್ ಬೆಳಗ್ಗೆ ಉಪ್ಪಿಟ್ಟು ತಿನ್ಬೇಕಂತ ಇರುತ್ತಾ, ಉಪ್ಪಿಟ್ಟ ತಿನ್ಬೇಕು, ಅದ್ರ ಬಿಟ್ಟು ಪಕ್ಕದಲ್ಲಿ ಕೇಸರಿ ಬಾತ್ ಹಾಕೊಂಡ್ ಚೌಚೌ ಬಾತ್ ಮಾಡ್ಕೊಂಡ್ ತಿನ್ಬಾರ್ದು. ಇಷ್ಟನ ಹಬ್ಬ ಜಲಪಾತ ಅಂದ್ರೆ ಅದು ಚೆನ್ನಾಗಿರೋ ಹುಡುಗಿ ನಿಂತಿದೆ ಅನ್ಕೊಳ್ಳೋದಾಯ್ತು ಅಷ್ಟೇ, ಚೆನ್ನಾಗಿದೆ ಅಂತ. ಹಿಂದೆ ಚೆನ್ನಾಗಿದ್ದಾರೆ. ಇಷ್ಟನ ಫಾಲ್ಸ್ ನಂಗೆ ತಲೆ ತಿರ್ಗ್ದಂಗ ಆಗ್ತಿದೆ ಕಣ್ಲಾ. ಏನ್ ಮಾಡ್ತೀವಿ ಹೋಗಿ, ನಾವೇನ್ ಏಜ್ ಆಡ್ತೀವ. ನನ್ ಬೇಬಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳಲ್ಲ, ಅವರು ನೋಡ್ತಿದ್ರೆ ಲವ್ ಆಗುತ್ತೆ.